ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 5/11/2025 ಬುಧವಾರದ ಇವತ್ತಿನ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡ್ತಾ ಒಂದು ಸಂಖ್ಯಾಶಾಸ್ತ್ರ. ನಾವು ಕಳೆದ ಸಂಚಿಕೆಯಲ್ಲಿ ಸಂಖ್ಯಾಶಾಸ್ತ್ರದ ಅನುಗುಣವಾಗಿ ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿಯಾಗಿರುತ್ತೆ, ಅದರ ಒಂದು ಆಧಾರದ ಮೇಲೆ ಯಾವ ದಿಕ್ಕು, ಯಾವ ಬಣ್ಣ, ಇದೆಲ್ಲ ಕೂಡ ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳಿ ಕೂಡ ನಾವು ನೋಡ್ತಾ ಹೋಗಿದ್ವಿ. ಕಳೆದ ಸಂಚಿಕೆಯಲ್ಲಿ 1, 2 ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಏನು ದಿಕ್ಕುಗಳು, ಅದೃಷ್ಟದ ಬಣ್ಣ ಹಾಗೆ ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಗುರೂಜಿಗಳು ಸಹ ತಿಳಿಸ್ಕೊಟ್ಟಿದ್ರು. ಇವತ್ತಿನ ಸಂಚಿಕೆಯಲ್ಲಿ ಸಂಖ್ಯೆ 3 ಅಂದ್ರೆ ಈ ಒಂದು 3, 12, 21, 30 ಈ ಒಂದು ದಿನಾಂಕದಲ್ಲಿ ಜನಿಸಿದವರ ಅದೃಷ್ಟದ ಸಂಖ್ಯೆ ಯಾವುದು, ಜೊತೆಗೆ ದಿಕ್ಕು, ಬಣ್ಣ ಹಾಗೆ ಒಂದು ನಿಮ್ಮ ವ್ಯಕ್ತಿತ್ವ ಯಾವ ರೀತಿಯಾಗಿರುತ್ತೆ, ಇದೆಲ್ಲದರ ಬಗ್ಗೆ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ವೀಕ್ಷಕರೇ, ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಹಾಗೆ ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಪ್ರಶ್ನೆಗಳನ್ನ ಕಳುಹಿಸಬಹುದು. ಹಾಗೆ ಗುರೂಜಿಗಳು ಸಹ ಅದಕ್ಕೆ ಉತ್ತರವನ್ನ ನೀಡ್ತಾರೆ. ಗುರೂಜಿ, ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಇವತ್ತು 5 ನವೆಂಬರ್ 2025 ಹುಣ್ಣಿಮೆ ತಿಥಿ ಇರುವಂಥದ್ದು, ಶುಕ್ಲ ಪಕ್ಷ, ಅಶ್ವಿನಿ ನಕ್ಷತ್ರ, ಸಿದ್ಧ ಯೋಗ ಮತ್ತು ಭವಕರಣವಾಗಿರುವಂಥದ್ದು, ವಾರ ಬುಧವಾರ. ಮತ್ತು ಇವತ್ತಿನ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:15 ಸೂರ್ಯೋದಯ ಆಗುವಂಥದ್ದು, 5 ಗಂಟೆ 50 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ರಾಹು ಕಾಲ ಒಂದು 12:03 1 ಗಂಟೆ 30 ಯಮಗಂಡ ಕಾಲ ಒಂದು 7:42 9:09 ಗುಳಿಕ ಕಾಲ 10:36 12 ಗಂಟೆ 3 ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 11:40 12:26 ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದಿನದ ವಿಶೇಷತೆ ಏನಿದೆ ಇವತ್ತು? ನೋಡಿ, ಇವತ್ತು ತುಂಬ ವಿಶೇಷವಾಗಿ ನಾವು ಕಾರ್ತಿಕ ಪೂರ್ಣಿಮಾ ಅಂತ ಹೇಳ್ತೀವಿ. ಅಂದರೆ ಕಾರ್ತಿಕ ಮಾಸದಲ್ಲಿ ಬರುವಂಥ ಹುಣ್ಣಿಮೆಗೆ ಕಾರ್ತಿಕ ಪೂರ್ಣಿಮಾ ಅಂತ ಹೇಳ್ತೀವಿ. ಇವತ್ತಿನ ಒಂದು ನವೆಂಬರ್ 5ನೇ ತಾರೀಕು ಆಚರಿಸುವಂಥದ್ದು. ಈ ದಿನ ನೀವು ದಾನ ಧರ್ಮ ಮಾಡೋದಕ್ಕೆ ವಿಶೇಷ ಮಹತ್ವ ನಮ್ಮ ಶಾಸ್ತ್ರದಲ್ಲಿ ನೀಡಲಾಗಿದೆ. ಹಾಗಾಗಿ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಎಲ್ಲ ದ್ವಾದಶ ರಾಶಿಯವರು 12 ರಾಶಿಯವರು ಒಂದೊಂದು ವಿಶೇಷವಾದ ವಸ್ತುಗಳನ್ನು, ಅಂದರೆ ಅಗ್ನಿತತ್ವ ರಾಶಿಯವರು ಸ್ವಲ್ಪ ಅನ್ನದಾನ ಮಾಡುವಂಥದ್ದು ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ. ಮತ್ತು ಪೃಥ್ವಿತತ್ವ ರಾಶಿಗಳು ಅಂದರೆ ಕನ್ಯಾ ರಾಶಿ ಆಗಿರ್ಬೋದು, ಮತ್ತು ವೃಷಭ ರಾಶಿ ಆಗಿರ್ಬೋದು, ಮತ್ತು ಮಕರ ರಾಶಿಯವರು, ಇವರಿಗೆ ಏನಾದರೂ ನಿಮಗೆ ಸಂಬಂಧಪಟ್ಟ ಹಾಗೆ ಒಂದು ಜಲದಾನ, ಅಂದರೆ ಇಲ್ಲೇ ಒಂದು ನೀರಿನ ಸೇವೆ ಮಾಡುವಂಥದ್ದು, ದೇವಸ್ಥಾನದಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಡುವಂಥದ್ದು ಒಳ್ಳೆಯದಂತ ಹೇಳ್ತೀವಿ. ಮತ್ತು ವಾಯುತತ್ವ ರಾಶಿಯವರು ಮತ್ತು ನಿಮಗೆ ಸಾಧ್ಯವಾದಷ್ಟು ಬ್ರಾಹ್ಮಣರಿಗಾಗಲಿ ಅಸಕ್ಷತ್ರಗಾಗಲಿ, ಅಂದರೆ ಒಂದು ಯಾವುದು ಶಕ್ತಿಹೀನರಿಗೆ ಒಂದು ಸಹಾಯ ಮಾಡುವಂಥದ್ದು ಒಳ್ಳೆಯದಂತ ಹೇಳ್ತೀವಿ. ಕೊನೆಯ ಜಲತತ್ವ ರಾಶಿಗಳು ಮೀನರಾಶಿ ಮತ್ತು ವೃಶ್ಚಿಕ ರಾಶಿ ಆಗಿರ್ಬೋದು, ಮತ್ತು ಮೀನ, ವೃಶ್ಚಿಕ ಅಥವಾ ಕರ್ಕಾಟಕ ರಾಶಿ ಜಲತತ್ವ ರಾಶಿಗಳಂತ ಹೇಳ್ತೀವಿ. ಇವರು ಕೂಡ ಅಷ್ಟೇ ನಿಮ್ಮ ಕೈಲಾದಷ್ಟು ಬಡಬಗ್ರಿಗಾಗಲಿ ದೇವಸ್ಥಾನದಲ್ಲಾಗಲಿ ಒಟ್ಟಿನಲ್ಲಿ ಸಹಾಯ ಮಾಡುವಂಥದ್ದು. ಈ ವಿಶೇಷವಾದ ಹುಣ್ಣಿಮೆ ಅಂದರೆ ಕಾರ್ತಿಕ ಹುಣ್ಣಿಮೆ ಇವತ್ತಿರುವಂಥದ್ದು ಸಹಾಯಕ್ಕೆ ಬಹಳ ಮಹತ್ವ ನೀಡುವಂಥದ್ದು, ಒಳ್ಳೆ ಪುಣ್ಯ ಲಭಿಸುವಂಥ ಒಳ್ಳೆ ದಿನ ಇವತ್ತು ಆಗಿರುವಂಥದ್ದು. ಗುರೂಜಿ, ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಯಾವ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಿಕೊಂಡ್ರೆ ನಮಗೆ ಪುಣ್ಯ ಲಭಿಸುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳಿ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ. ಗುರೂಜಿ, ಮೊದಲನೇದಾಗಿ ಮೇಷರಾಶಿ. ನಿಮ್ಮ ಪ್ರೀತಿ ಒಂದು ಹೊಸ ಎತ್ತರವನ್ನು ತಲುಪುತ್ತದೆ. ಈ ದಿನವು ನಿಮಗೆ ಪ್ರೀತಿ ಪಾತ್ರರ ನಗುವಿನಿಂದ ಪ್ರಾರಂಭವಾಗುವಂಥದ್ದು ಮತ್ತು ಪರಸ್ಪರ ಕನಸಿನಲ್ಲಿ ಕೊನೆಗೊಳ್ಳುತ್ತೆ. ಇವತ್ತು ಒಂದು ವಿಶೇಷವಾಗಿರುವಂಥ ದಿನ ಆಗಿರುವಂಥದ್ದು. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಿಮ್ಮ ಸುತ್ತಲಿನ ಜನರು ನಿಮಗೆ ಸ್ಥೈರ್ಯ ಮತ್ತು ಚೈತನ್ಯವನ್ನು ಹೆಚ್ಚಿಸುತ್ತಾರೆ. ಒಂದು ಶುಭ ದಿನವಾಗಿರುವಂಥದ್ದು. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ನೀವು ಯಾವುದೇ ದುಬಾರಿ ಸಾಹಸಕ್ಕೆ ಕೈ ಹಾಕುವ ಮೊದಲು ನಿಮ್ಮ ವಿವೇಚನೆ ಬಳಸಿ. ತೆರಿಗೆ ಹಾಗೂ ವಿಮೆಯ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ನೀಡುವ ಒಂದು ಅಗತ್ಯ ಜಾಸ್ತಿ ಇರುತ್ತದೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ಕೆಲಸದಲ್ಲಿ ಹಿರಿಯರಿಂದ ಒತ್ತಡ, ಮನೆಯಲ್ಲಿ ಅಪಶತ್ರು ಮತ್ತು ನಿಮ್ಮ ಏಕಾಗ್ರತೆಗೆ ತೊಂದರೆ ಬರಬಹುದು. ಹಣದ ಕೊರತೆಯಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಅಶಾಂತಿಗೆ ಕಾರಣವಾಗಬಹುದು. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ.
ಒಟ್ಟಾರೆ ಒಂದು ಲಾಭದಾಯಕ ದಿನವಾದರೂ ನೀವು ನಿರಾಸೆ ಭರವಸೆಯಿಂದ ಇರಬಹುದು. ಇದು ಯಾರಾದರೂ ನಿಮಗೆ ನಿರಾಸೆಗೊಳಿಸುವಂಥದ್ದು ಜಾಸ್ತಿ, ಅದಕ್ಕೆ ನೀವು ಭರವಸೆಯಿಂದ ಇದ್ರೇ ನಿಮಗೆ ದಿನ ಚೆನ್ನಾಗಿರುತ್ತೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ಕನ್ಯಾ ರಾಶಿಯ ವಿಚಾರವಾಗಿ ಒಂದು ಸಂಗಾತಿ ಜೊತೆಗಿನ ಸ್ವಲ್ಪ ಹೊರಗಿನ ಆಹಾರ ವಿಹಾರ ನಿಮಗೆ ಒಳ್ಳೆಯದನ್ನು ತಂದು ಕೊಡುತ್ತೆ. ಒಂದು ಶಾಂತವಾದ ಅದ್ಭುತ ಲಹರಿಯಂತೆ ನಿಮಗೆ ಕಂಗೊಳಿಸುವಂಥದ್ದು ಒಂದು ಒಳ್ಳೆಯ ಸಮಯ, ವ್ಯಯ ಮಾಡಲು ಒಂದು ಒಳ್ಳೆಯ ದಿನ ಅಂತ ಹೇಳಬಹುದು. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ರೆ ವೀಕ್ಷಕರೇ, ಮುಂದಿನ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಇವತ್ತು ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆ ಇದೆ ಗುರುಜಿ, ಅದನ್ನ ತಗೊಂಡ್ಬಿಡೋಣ. ಖಂಡಿತ. ಗುರುಜಿ, ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಅದ್ವೈತ್. ಓಕೆ. ಜನ್ಮ ದಿನಾಂಕ ಹೇಳ 30/6/1999. ಓಕೆ. ಗುರುಜಿ, ಇವರು ತಿಳಿಸಿರುವಂತಹ ಜನ್ಮ ಸಮಯ 1:38 AM ಹಾಗೆ ಜನ್ಮಸ್ಥಳ ಮಂಗಳೂರು ಅಂತ ಹೇಳ್ತಾ ಇದ್ದಾರೆ. ಇವ್ರು ಕೇಳ್ತಾ ಇರುವಂತ ಪ್ರಶ್ನೆ ಗುರುಜಿ, ಇವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಇದೆಯಂತೆ. ಸೊ ಸ್ಕಿನ್ ಇಶ್ಯೂಸ್ ತುಂಬಾ ದಿನದಿಂದ ಇದೆ, ಯಾವಾಗ ನನ್ಗಿದು ಸಾಲ್ವ್ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಸ್ಕಿನ್ ಇಶ್ಯೂಸು ಜಾತಕದಲ್ಲಿ ಅದ್ವೈತ ಯಾರು ಕಳಿಸಿದ್ದಾರೆ, ಮೇಷ ಲಗ್ನದ ಜಾತಕ. ವಿಶೇಷವಾಗಿ ನಾವು ದಶಾಭುಕ್ತಿ ಅಲ್ದಿರ ಒಂದು ಗ್ರಹ ಒಂದು ಪ್ರಕಾರದಲ್ಲಿ ನೋಡಬೇಕಾದ್ರೆ ಜಾತಕದಲ್ಲಿ ಬುಧ ಮತ್ತು ರಾಹು ಇರುವಂಥದ್ದು. ಯಾರ ಜಾತಕದಲ್ಲಿ ಬುಧ ರಾಹು ಇರ್ತಾರೆ, ಸೊ ಅಂದರೆ ಒಟ್ಟಿಗೆ ಇರುವಂಥದ್ದು, ಒಂದೇ ರಾಶಿಯಲ್ಲಿ ಒಂದೇ ಮನೆಯಲ್ಲಿದ್ದಾಗ ಸ್ಕಿನ್ ಇಶ್ಯೂಸ್ ಬರುತ್ತೆ. ಅದರಲ್ಲೂ ಇವರ ಜಾತಕದಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರದಲ್ಲಿ ನೋಡೋದಾದರೆ ಹುಟ್ಟಿರುವಂಥದ್ದು ಪೂರ್ವಾಷಾಢ ನಕ್ಷತ್ರ, ಧನುರಾಶಿ, ಮೇಷಲಗ್ನ, ವಾರ ಬಂದು ಬುಧವಾರವಾಗಿರುವಂಥದ್ದು. ಸೊ ಇವರಿಗೆ ಮೇಷಲಗ್ನದ ಜಾತಕ, ದಶಾಭುಕ್ತಿ ಕೂಡ ಇವರಿಗೆ ಬುಧ ದಶನೇ ನಡೀತಾ ಇದೆ. ಸೊ ಇದು ಕೂಡ ಅಡಚಣೆ ಕೊಡುವಂಥದ್ದು. ಮುಂದೆ ರಾಹು ದಶ ಬರುತ್ತೆ, ಅದರಲ್ಲೂ ಸ್ಕಿನ್ ಇಶ್ಯೂಸ್ ಅಂತ ಹೇಳುತ್ತೆ. ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಂಥದ್ದು ಬುಧನಿಗೆ ರಾಹುಗೆ ಶಾಂತಿ ಮಾಡುವಂಥದ್ದು, ಒಂದು ಬುಧ ರಾಹುಗೆ ಸಂಬಂಧಪಟ್ಟಂಥ ವಿಶೇಷವಾದ ಹೋಮ ಹವನ ಯಜ್ಞಾದಿಗಳನ್ನು ಮನೆಯಲ್ಲಿ ಮಾಡಿಸುವಂಥದ್ದು. ಅಥವಾ ಅಸಕ್ಷತರಿದ್ದರೆ, ಅವರಿಗೆ ಅಶಕ್ತರಿದ್ದರೆ ಒಂದು ದೇವಸ್ಥಾನದಲ್ಲಿ ಸಂಬಂಧಪಟ್ಟಂಥ ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವಸ್ಥಾನಕ್ಕೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹೋಮ ಹವನ ಇತ್ಯಾದಿ ನಡೀತಾ ಇದ್ದರೆ ಅಲ್ಲಿ ಪಾಲ್ಗೊಳ್ಳುವಂಥದ್ದು ತುಂಬ ಮುಖ್ಯವಾಗುತ್ತೆ. ಮತ್ತು ಅಲ್ಲಿ ಒಂದು ಹರಕೆ ಮಾಡ್ಕೊಳ್ಳುವಂಥದ್ದು. ಮತ್ತು ಸ್ವಲ್ಪ ಜಾತಕದಲ್ಲಿ ಟೆಕ್ನಿಕಲ್ ಆಗಿ ಸ್ವಲ್ಪ ಇವ್ರಿಗೆ ಕಾಳಸರ್ಪ ದೋಷ ಅನ್ನೋದು ತುಂಬ ಇರೋದ್ರಿಂದ ಅದಕ್ಕೂ ಕೂಡ ಪರಿಹಾರ ಮಾಡ್ಕೋಬೇಕು. ಅಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾಗಕ್ಷೇತ್ರಗಳಲ್ಲಿ ಅಲ್ಲಿ ಒಂದು ದಿನ ತಂಗಿದ್ದು ಆ ಸಂಬಂಧಪಟ್ಟ ಸೇವೆಗಳು, ಆಶ್ಲೇಷ ಬಲಿ ಆಗಿರ್ಬೋದು, ಕಾಳಸರ್ಪ ಶಾಂತಿ ಆಗಿರ್ಬೋದು, ಸರ್ಪ ಸಂಸ್ಕಾರವಾಗಿರ್ಬೋದು, ಈ ರೀತಿ ಮಾಡಿಕೊಂಡ್ರೆ ಇವರಿಗೆ ಸ್ಕಿನ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಬರುವಂಥ 2030 ಇವರಿಗೆ ರಾಹುದಶೆ ಅಂತ್ಯವಾಗೋದ್ರಿಂದ ಅಲ್ಲಿವರೆಗೂ ಸ್ವಲ್ಪ ಇಶ್ಯೂಸ್ ಇರುತ್ತೆ. ಮೇಂಟೈನ್ ಮಾಡಿದ್ರೆ ಮುಂದೆ ಬರುವಂಥ ವರ್ಷಗಳಲ್ಲಿ ಇದನ್ನೆಲ್ಲ ದೈವಿಕವಾಗಿ ಮತ್ತು ಅವರು ಏನು ಔಷಧಿ ಉಪಚಾರಗಳನ್ನು ಮಾಡ್ಕೊತಾ ಇರ್ತಾರೆ. ಅದರಲ್ಲೂ ಇವರಿಗೆ ಏನಾಗುತ್ತೆ, ಪಂಚಮ ಸ್ಥಾನಕ್ಕೆ ಗುರು ದೃಷ್ಟಿ ಇರೋದ್ರಿಂದ ಗುರು ಬಂದು ಆಯುರ್ವೇದ ಅಂತ ಸೂಚಿಸುತ್ತೆ. ಅಂದರೆ ನಮ್ಮ ದೇಶಿ ವೈದ್ಯಕೀಯ ಪದ್ಧತಿ ಪ್ರಕಾರದಲ್ಲಿ ಇವರು ಪರಿಹಾರಗಳು ಅಂದರೆ ಟ್ರೀಟ್ಮೆಂಟ್ನ ಮಾಡಿಕೊಂಡ್ರೆ ಸ್ಕಿನ್ ಇಶ್ಯೂಸು ಬೇಗ ಸಾಲ್ವ್ ಆಗುತ್ತೆ. ಪ್ಲಸ್ ಈ ದೈವಿಕ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸೊ ನಮಗೆ ಅದ್ವೈತ್ ಅವರು ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಒಂದು ಚರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದ್ರೆ, ಗುರೂಜಿಗಳು ಅದು ಯಾವಾಗ ಸಾಲ್ವ್ ಆಗುತ್ತೆ, ಜೊತೆಗೆ ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ನಾವು ಕನ್ಯಾ ರಾಶಿಯವರೆಗೆ ನೋಡಿದ್ವಿ. ದಿನ ಭವಿಷ್ಯವನ್ನ ಮುಂದುವರಿಸೋಣ. ಮುಂದಿನ ರಾಶಿ ತುಲಾ ರಾಶಿ. ವಾದಗಳು, ಜಗಳಗಳು, ಇತರರ ಜೊತೆ ಅನಾವಶ್ಯಕವಾಗಿ ದೋಷ ಕಂಡುಹಿಡಿಯುವುದನ್ನು ತಪ್ಪಿಸಿ, ಇಲ್ಲಾಂದ್ರೆ ನಿಮಗೆ ಇಡೀ ದಿನ ಕಿರಿಕಿರಿ ಆಗಿರುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮಕ್ಕಳು ನಿಮ್ಮ ಮನೆ ಕೆಲಸಗಳನ್ನು ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುವಂಥ ಒಂದು ಸುದಿನ. ನಿಮಗೆ ಇಂದು ಪ್ರೀತಿಯು ಸಮೃದ್ಧ ರೀತಿಯಲ್ಲಿ ಮಕ್ಕಳಿಂದ ಮತ್ತು ಮನೆಯವರಿಂದ ಸಿಗುತ್ತೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಸಂಬಂಧಗಳಿಂದ ಒಂದು ಹೊಸ ಸಂಬಂಧಗಳನ್ನು ಕಂಡುಹಿಡಿದುಕೊಳ್ಳುವ ಒಂದು ನವೀನವಾಗಿರುವಂಥ ದಿನ. ಸೊ ನಿಮಗೆ ಸಮಯ ನೀಡಿದ್ರೆ ಒಂದು ಹೊಸ ಅನ್ವೇಷಣೆ ಆಗುವಂಥದ್ದು ಆಗಿರುತ್ತೆ. ಹಾಗೆ ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ಹೆಚ್ಚುವರಿ ಹಣ ಇವತ್ತು ನೀವು ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡುವಂಥದ್ದಾಗಿರುತ್ತೆ. ಗೃಹ ಪ್ರವೇಶಕ್ಕೆ ಮಂಗಳಕರವಾಗಿರೋ ದಿನ. ಯಾರು ಮಕರ ರಾಶಿಯವರು ಇರ್ತಾರೋ ಅವರ ಗೃಹ ಪ್ರವೇಶ ಆಗಲಿ, ಶುಭ ಕಾರ್ಯ ಮಾಡ್ಬೋದು. ಪ್ರೀತಿ ಪಾತ್ರರು ಒಂದು ಪ್ರಣಯದ ಮೂಡ್ನಲ್ಲಿ ಜಾಸ್ತಿ ಇರ್ತಾರೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ದಿನದ ಆರಂಭದಲ್ಲಿ ಯಾವುದೇ ಆರ್ಥಿಕ ನಷ್ಟ ಸ್ವಲ್ಪ ಹೊಂದಬಹುದು, ಹುಷಾರಾಗಿರಿ. ಇದರಿಂದ ನಿಮ್ಮ ಪೂರ್ತಿ ಹದಗೆಡಬಹುದು. ಅದಕ್ಕೆ ಆರ್ಥಿಕ ಭದ್ರತೆ ಮತ್ತು ಆರ್ಥಿಕವಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂತ ಹೇಳ್ತಾ ಇದ್ದೀನಿ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ತಮ್ಮ ವ್ಯಾಪಾರಕ್ಕಾಗಿ ಮನೆಯಿಂದ ಹೊರಗಡೆ ಹೋಗುವ ವ್ಯಾಪಾರಿಗಳು ಹಣವನ್ನು ಸ್ವಲ್ಪ ಜಾಗರೂಕತೆಯಿಂದ ನೋಡಿಕೊಳ್ಳಿ, ಇಲ್ಲಂದರೆ ಹಣ ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಮೀನರಾಶಿಯವರದ್ದು ಆಗಿರುತ್ತೆ.
ಇಲ್ಲಿಗೆ ದಿನದ ರಾಶಿ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಧವಾರದ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡಿದ್ದೀರಾ. ಹಾಗೆ ನೀವು ಸಹ ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಬೇಕಂದ್ರೆ ನೀವು ಕಾಲ್ ಮಾಡಬಹುದು. ಹಾಗೆ ಸ್ಕ್ರೀನ್ ಮೇಲೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಮತ್ತು ವಾಟ್ಸಪ್ ನಂಬರ್ ಸಹ ಅದೇ ಆಗಿರುತ್ತೆ. ನೀವು ಅದಕ್ಕೆ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ, ಗುರೂಜಿ ನಮಗೆ ಬಂದಿರುವಂತ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ತಗೊಂಡ್ಬಿಡೋಣ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ವಿಹಾನ್. ಜನ್ಮ ದಿನಾಂಕ 21/9/80. 21/9/80. ಜನ್ಮ ಸಮಯ 11:05 AM ಗಳಲ್ಲಿ. ಶಿವಮೊಗ್ಗ ಇವರು ಹುಟ್ಟಿರುವಂತಹ ಸ್ಥಳ. ಏನ್ ಪ್ರಶ್ನೆ ಇದೆ? ಫ್ಯಾಮಿಲಿ ಇಶ್ಯೂಸ್ ಇದೆ, ಯಾವಾಗ್ಲೂ ಜಗಳ ಆಗ್ತಾ ಇರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಜೊತೆಗೆ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ತೊಂದರೆಗಳಿದೆ, ಯಾವಾಗ ಇದೆಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಫ್ಯಾಮಿಲಿ ಇಶ್ಯೂ ಪ್ಲಸ್ ಬಿಸ್ನೆಸ್ ಪ್ರಾಬ್ಲಮ್ ಎರಡನ್ನೂ ಕೇಳ್ತಾ ಇದ್ದಾರೆ. ನೋಡಿ, ವಿಹಾನ್ ಯಾರು ಪ್ರಶ್ನೆ ಕಳಿಸಿದ್ದಾರೆ, ವೃಶ್ಚಿಕ ಲಗ್ನದ ಜಾತಕ ಮತ್ತು ಮಕರ ರಾಶಿ ಶ್ರವಣ ನಕ್ಷತ್ರ, ಹುಟ್ಟಿರುವಂಥ ವಾರ ಬಂದು ಭಾನುವಾರ ಅಂತ ತೋರಿಸ್ತಾ ಇದೆ. ಇಲ್ಲಿ ಏನಾಗುತ್ತೆ, ಜಾತಕದಲ್ಲಿ ಕಲಾಕಾರಕ ಗ್ರಹ ಮಂಗಳ ಗ್ರಹ ಇವರ ಜಾತಕದಲ್ಲಿ ಕೇತುನೊಟ್ಟಿಗೆ ಇರುವಂಥದ್ದು. ಯಾವಾಗಲೂ ಕುಜ ಕೇತು ಕಾಂಬಿನೇಷನ್ಸ್ ಇದ್ದಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿಯಲ್ಲಿ ಪೇಷನ್ಸ್ ಅನ್ನೋದು ತುಂಬ ಕಮ್ಮಿ ಆಗುತ್ತೆ. ಯಾವಾಗ ಪೇಷನ್ಸ್ ಕಮ್ಮಿ ಆದಾಗ ತುಂಬ ಒಂದು ಜಗಳಗಳಾಗಿರ್ಬೋದು, ಕಲಹಗಳ ಉತ್ಪತ್ತಿ ಆಗುತ್ತೆ, ಮತ್ತು ಯಾರಿಗೂ ಕೇಳಿಸ್ಕೊಳ್ಳೋವಂಥ ತಾಳ್ಮೆ ಇರೋದಿಲ್ಲ. ಆ ಥರ ಇವ್ರ ಕಾಂಬಿನೇಷನ್ಸ್ ಇರೋದ್ರಿಂದ ಇವರಿಗೆ ಸೊಲ್ಯೂಷನ್ ಇಷ್ಟೇ, ಆದಷ್ಟು ಯಾವುದೇ ವಿಚಾರದಲ್ಲಿ ರಿಯಾಕ್ಟ್ ಮಾಡಬಾರ್ದು. ರಿಯಾಕ್ಟ್ ಮಾಡಿದ್ರು ತುಂಬ ನಿಧಾನವಾಗಿ ಹಾರ್ಷಾಗಿ ಹೇಳ್ದೇ ಇರಲಿಲ್ಲ ಅಂದರೆ ಆಗೋದಿಲ್ಲ. ಯಾಕಂದರೆ ಇವ್ರಿಗೆ ನಡೀತಾ ಇರುವಂಥದ್ದು ಈ ಶನಿ ಮಹಾದಶನೆ ನಡೀತಾ ಇರುವಂಥದ್ದು ಕುಜನಿಗೆ ಸಂಬಂಧ ಬಂದಿರೋದ್ರಿಂದ ಸ್ವಲ್ಪ ನಿಧಾನವಾಗುತ್ತೆ, ಆದರೂ ಚೆನ್ನಾಗಾಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಲಿ. ಮುಂಬರುವ ದಶಾಭುಕ್ತಿ ಬುಧ ಮಹಾದಶೆ ಬರುತ್ತೆ 2030ರಲ್ಲಿ. ಆ ಟೈಮಲ್ಲಿ ಇವರಿಗೆ ತುಂಬ ಒಳ್ಳೆಯದಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಿಧಾನ. ಮತ್ತು ಬಿಸ್ನೆಸ್ ಅಂತ ಹೇಳ್ತಾ ಇದ್ದಾರೆ, ಬಿಸ್ನೆಸ್ಗೆ ಕಾರಕವಾದ ಗ್ರಹ ಗುರು ಗ್ರಹ ಜಾತಕದಲ್ಲಿ ವೀಕ್ ಆಗಿದೆ. ಮತ್ತು ದಶಮ ಸ್ಥಾನಕ್ಕೆ ನಾವು ಬಿಸ್ನೆಸ್ ಪ್ಲೇಸ್ ಅಥವಾ ಬಿಸ್ನೆಸ್ ಹೌಸ್ ಅಂತ ನಾವೇನು ತಗೊತೀವಿ, ದಶಮ ಸ್ಥಾನದಲ್ಲಿ ಅಷ್ಟೊಂದು ಪ್ರಬಲವಾಗಿಲ್ಲ. ಅಲ್ಲಿ ರಾಹು ಕೇತು ಆಕ್ಸಿಸಲ್ಲಿರೋದ್ರಿಂದ ಸ್ವಲ್ಪ ಆದಷ್ಟು ಗುರುಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳು, ಒಂದು ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ದತ್ತಾತ್ರೇಯ ದೇವಸ್ಥಾನವಾಗಿರ್ಬೋದು, ಗುರುವಾರ ಹೋಗಿ ಸಂಕಲ್ಪ ಮಾಡಿಕೊಂಡು ಕೈಲಾದಷ್ಟು ಸಹಾಯ ಮಾಡಿ, ಕೈಲಾದಷ್ಟು ಅಲ್ಲಿ ಬ್ರಾಹ್ಮಣರು ಯಾರು ಇರ್ತಾರೋ ಆ ದೇವಸ್ಥಾನದಲ್ಲಿ ಒಂದು ಹಳದಿ ಬಟ್ಟೆಯಲ್ಲಿ ಒಂದು ಬೊಕ್ಸೆಯಷ್ಟು ಒಂದು ಕಡಲೆಕಾಳನ್ನು ದಾನ ಮಾಡುವಂಥದ್ದು. ಇದರಿಂದ ಗುರು ಬಲವಾಗಿದ್ದರೆ ಇವರಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಆ ಫ್ಯಾಮಿಲಿ ವಿಚಾರವಾಗಿ 2030ವರೆಗೆ ವೇಟ್ ಮಾಡಲೇಬೇಕು. ಪರಿಹಾರ ಗುರುಗೆ ಎಷ್ಟು ಮಾಡಿಕೊಂಡ್ರೆ ಬಿಸ್ನೆಸ್ಸಲ್ಲಿ ಚೆನ್ನಾಗಾಗುತ್ತೆ. ಸೊ ವಿಹಾನ್ ಏನು ಪ್ರಶ್ನೆಯನ್ನ ಕೇಳಿದ್ರಿ, ನಿಮ್ಮ ಬಿಸ್ನೆಸ್ ಮತ್ತು ಫ್ಯಾಮಿಲಿ ವಿಚಾರದ ಬಗ್ಗೆ ಗುರೂಜಿಗಳು ತಿಳಿಸ್ತಾ ಹಾಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಸರಳ ಮತ್ತು ಸುಲಭ ಪರಿಹಾರ ಆಗಿದೆ, ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ನೀವೇನಾದರೂ 3ನೇ ತಾರೀಕು, 12ನೇ ತಾರೀಕು, ಹಾಗೆ 21ನೇ ತಾರೀಕು ಮತ್ತು 30ನೇ ತಾರೀಕು ಹುಟ್ಟಿದರೆ ಖಂಡಿತ ಈ ಸಂಚಿಕೆಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ನೀವು ಹುಟ್ಟಿರುವಂತಹ ಒಂದು ಜನ್ಮ ಸಂಖ್ಯೆ ಏನಿದೆ, ಜನ್ಮ ದಿನಾಂಕ ಏನಿದೆ, ಅದರ ಒಂದು ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವ ಯಾವ ರೀತಿಯಾಗಿರುತ್ತೆ, ಜೊತೆಗೆ ನಿಮ್ಮ ಅದೃಷ್ಟ ಯಾವ ರೀತಿಯಾಗಿ ಬದಲಾಗುತ್ತೆ, ನಿಮಗೆ ಅದೃಷ್ಟವನ್ನ ತಂದುಕೊಡುವಂತಹ ದಿಕ್ಕು ಯಾವುದು, ಬಣ್ಣ ಯಾವುದು, ಎಲ್ಲ ವಿಚಾರಗಳ ಬಗ್ಗೆ ಗುರೂಜಿಗಳು ತಿಳಿಸ್ತಾರೆ. ಗುರೂಜಿ, ನಾವು ಹಿಂದಿನ ಸಂಚಿಕೆಯಲ್ಲಿ 2, 11, 20 ಹಾಗೆ 1ನೇ ತಾರೀಕು ಈ ರೀತಿಯಾಗಿ ಹುಟ್ಟಿದಂಥವರ ಒಂದು ಜನ್ಮ ರಹಸ್ಯವನ್ನ ನಾವು ತಿಳ್ಕೊಂಡಿದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ 3ನೇ ತಾರೀಕು ಹುಟ್ಟಿದವರ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸಿ. ನೋಡಿ, ಜ್ಯೋತಿಷಾಸ್ತ್ರದ ವಿಚಾರವಾಗಿ ನಾವು ಸಂಪೂರ್ಣ ತಗೊಂಡಾಗ ಸಂಖ್ಯಾಶಾಸ್ತ್ರ ಅದರದೊಂದು ಭಾಗವಾಗಿರುವಂಥದ್ದು. ಸೊ ಅದ್ರ ಬಗ್ಗೆ ನಾವು ಜಾಸ್ತಿಯಾಗಿ ನಮ್ಮ ಕ್ಲೈಂಟ್ಸ್ಗಳು ಕಚೇರಿಗೆ ಬಂದಾಗ ಅವ್ರು ಕೇಳ್ತಾ ಇದ್ರು, ನಮಗೆ ಜಾತಕ ವಿಶ್ಲೇಷಣೆ ಅಲ್ದಿರ ಈ ಒಂದು ಸಂಖ್ಯಾಶಾಸ್ತ್ರದ ಬಗ್ಗೆ ಕೂಡ ತಿಳಿಸ್ಕೊಡಿ ಅಂತ. ಸೊ ಇಲ್ಲಿ ನಾವೇನು ಹೇಳಿದ್ವಿ, ತಾವು ಕೇಳ್ದಂಗೆ 3ನೇ ತಾರೀಕು, ವಿಶೇಷವಾಗಿ 3ನೇ ತಾರೀಕು, ಅದ್ರ ಜೊತೆ 12ನೇ ತಾರೀಕು, 21ನೇ ತಾರೀಕು, ಈ ಒಂದು ಸಂಖ್ಯೆ ಕೂಡ ಈ ಒಂದು 3ರ ಅಡಿಯಲ್ಲೇ ಬರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ಯಾರ್ಯಾರು 3, 12, 21, 30ನೇ ತಾರೀಕು ಹುಟ್ಟಿದ್ದೀರಾ, ಮತ್ತು ನೀವು ಯಾವ ವಾರದಲ್ಲೇ ಆದರೂ ಹುಟ್ಟಿರ್ಬೋದು, ಅಮಾವಾಸ್ಯೆ ಇರ್ಬೋದು ಅಥವಾ ಪೂರ್ಣಿಮೆ ಇರ್ಬೋದು, 3 ಅಲ್ಲಿ ಹುಟ್ಟಿದ್ರೆ ನಿಮ್ಮ ಮೂಲ ಸಂಖ್ಯೆ ಅಂದರೆ 3, 12, 21, 30 ಆದಾಗ ನಿಮ್ಮ ಮೂಲ ಸಂಖ್ಯೆ ಅಂದರೆ ಪ್ರೈಮರಿ ನಂಬರ್ 3 ಅಂತಲೇ ತೊಗೊತೀವಿ ನಾವು. ಈ 3 ಸಂಖ್ಯೆ ಅನ್ನೋದು ಗುರುಗ್ರಹ ಆಳುವಂಥದ್ದು. ಈ 3ನೇ ತಾರೀಕು ಹುಟ್ಟಿದವರಿಗೆ ಅದೃಷ್ಟ ಸಂಖ್ಯೆಗಳಂತ ನೋಡಿದಾಗ 1, 2, 3, 9 ಬರುತ್ತೆ. ಯಾಕಂದರೆ ಏನಾಗುತ್ತೆ, ರವಿಗ್ರಹ ಅತ್ಯಂತ ಮಿತ್ರ ಗ್ರಹ ಅಂತ ಹೇಳ್ತೀವಿ, ಮತ್ತು ಮಂಗಳನ ಸಂಖ್ಯೆ ಆಗಿರೋದ್ರಿಂದ 9 ಮಂಗಳ ಸಂಖ್ಯೆ ಆಗಿರೋದ್ರಿಂದ ಅತ್ಯಂತ ಶ್ರೇಯಸ್ಕರವಾಗಿದೆ. ಮತ್ತು 2 ಚಂದ್ರ
ಚಂದ್ರನ ಸಂಖ್ಯೆ ಆಗಿರೋದ್ರಿಂದ ಚಂದ್ರ ಕೂಡ ತುಂಬ ಶ್ರೇಯಸ್ಸನ್ನು ತಂದು ಕೊಡ್ತಾರೆ. ಇಲ್ಲಿ 2 ಅನ್ನೋ ಒಂದು ಸಂಖ್ಯೆ 100% ಒಳ್ಳೆಯದಾದರೆ, ಮತ್ತು 3 ಸಂಖ್ಯೆ 80%, 9 50%, ಮತ್ತು 1 ಅನ್ನೋ ಸಂಖ್ಯೆ 40% ಯೋಗವನ್ನು ಕೊಡುವಂಥ ಸಂಖ್ಯೆ ಆಗಿರುತ್ತೆ. ಸೊ ಈ 3ನೇ ತಾರೀಕು ಹುಟ್ಟಿದವರಿಗೆ ಅತ್ಯಂತ ವಿಶೇಷವಾದ ಬ್ರಹ್ಮಾಂಡ ಜ್ಞಾನ ಇರುತ್ತೆ. ಎಲ್ಲವನ್ನೂ ಮುನ್ನುಗ್ಗಿ ಜೀವನದಲ್ಲಿ ಪಡೆದುಕೊಳ್ಳುವಂಥದ್ದು. ಅಂದರೆ ಇವರು ಸ್ಟ್ರೆಂತ್ ಅಂತ ನಾವು ತೊಗೊತೀವಿ. ಪ್ರತಿಯೊಂದು ಸಂಖ್ಯೆಗೆ ಒಂದು ಸ್ಟ್ರೆಂತ್ ಅಂತ ತೊಗೊಂಡಾಗ 3 ಅನ್ನೋ ಸಂಖ್ಯೆಯಲ್ಲಿ ಹುಟ್ಟಿದವ್ರ ಸ್ಟ್ರೆಂತೇ ಜ್ಞಾನ, ಅಂದರೆ ನಾಲೆಜ್ ಅಂತ ಹೇಳ್ತೀವಿ. ಸೊ ಇವರು ಜ್ಞಾನದಿಂದನೇ ಎಲ್ಲವನ್ನು ಅಳೆಯುವಂಥದ್ದು, ಜ್ಞಾನದಿಂದನೇ ಎಲ್ಲವನ್ನು ತಿಳಿದುಕೊಳ್ಳುವಂಥದ್ದು, ಮತ್ತು ಜ್ಞಾನದಿಂದ ಕೆಲಸ ಕಾರ್ಯಗಳನ್ನು ಕೂಡ ಬಗೆಹರಿಸುವಂಥದ್ದು ಇರುತ್ತೆ. ಮತ್ತು ಈ 3ನೇ ತಾರೀಕು ಒಂದು ಹುಟ್ಟಿದವರಿಗೆ ತುಂಬ ವಿಶೇಷವಾದ, ನಾವು ಬಣ್ಣಗಳ ವಿಚಾರದಲ್ಲಿ ನೋಡಿದಾಗ ಹಳದಿ ಬಣ್ಣ ಮತ್ತು ಕೆಂಪು ಮಿಶ್ರಿತ ಸ್ವಲ್ಪ ಡಾರ್ಕ್ ಕಲರ್ಸ್ ಅಂತ ಹೇಳ್ತೀವಿ, ಅಥವಾ ಕ್ರೀಮ್ ಕಲರ್ಸ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ರೆಡ್ 100%, ಸ್ವಲ್ಪ ಯೆಲ್ಲೋಯಿಶ್ ಮಿಕ್ಸ್ ರೆಡ್ ತುಂಬ ಒಳ್ಳೇದಂತ ಹೇಳ್ತೀವಿ, ಸ್ವಲ್ಪ ಡಾರ್ಕ್ ಗ್ರೀನ್ ಕೂಡ ಒಳ್ಳೇದಂತ ಹೇಳ್ತೀವಿ, ಕೋರಲ್ ರೆಡ್ ಒಳ್ಳೇದಂತ ಹೇಳ್ತೀವಿ. ಈ ರೀತಿ 3 ಅನ್ನೋ ವಿಚಾರದಲ್ಲಿ ಒಂದು ಗುರು ಸಂಖ್ಯೆ ಆಗಿರುವಂಥದ್ದು 3, 12, 21, ಮತ್ತು ಈ ವಿಚಾರದಲ್ಲಿ ಅವರಿಗೆ ಈ ಒಂದು ಕಲರ್ಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಗುರೂಜಿ, ಇನ್ನು ಅದೃಷ್ಟದ ಸಂಖ್ಯೆ ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಮುಂದುವರೆದು ನೋಡೋದಾದ್ರೆ ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರಿಗೆ ಯಾವ ವಾರ ತುಂಬಾ ಶುಭದ ವಾರ ಆಗಿರುತ್ತೆ ಅಂತ ಹೇಳಿ. ನೋಡಿ, ಖಂಡಿತ ಶುಭ ವಾರ ಅಂತ ನಾವು ತಿಳಿಯೋದಕ್ಕಿಂತ ಮುಂಚೆ ಇನ್ನೂ ಹಲವಾರು ವಿಚಾರಗಳು ಈ 3ನೇ ತಾರೀಕು ಅವರು ಹುಟ್ಟಿದವರಿಗೆ ಬಗ್ಗೆ ನೋಡೋದಾದರೆ, ಜಗತ್ತಿನ ಅನೇಕ ಮಹಾನ್ ಪ್ರಬಲ ನಾಯಕರು ಹುಟ್ಟಿರುವಂಥ ತಾರೀಕು ಇದು ಆಗಿರುವಂಥದ್ದು. ಅದಲ್ದಿರ ಈ 3ನೇ ತಾರೀಕು ಹುಟ್ಟಿದವರು ಹೆಚ್ಚು ದೇಶ ಪ್ರೇಮಿಗಳಾಗಿರ್ತಾರೆ, ದೇಶಕ್ಕೆ ತುಂಬ ಮರ್ಯಾದೆ ಕೊಡುವಂಥವ್ರು, ಹೆಚ್ಚು ಗೌರವ ಕೊಡುವಂಥವ್ರು ಆಗಿರ್ತಾರೆ. ಮತ್ತು ಸಹಾಯ ಮಾಡುವಂಥ ಗುಣ 3ನೇ ತಾರೀಕು ಹುಟ್ಟಿದವರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಭಾಳ ಯಾವುದೇ ಸಹಾಯ ಕೇಳಿಲ್ಲಂದ್ರೂ ಕೂಡ ಅವರೇ ಸ್ವತಃ ತಿಳ್ಕೊಂಡು ಸಹಾಯ ಮಾಡುವಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತು ಇವರು ತುಂಬ ಸೀಕ್ರೆಟ್ನ ಮೇಂಟೈನ್ ಮಾಡ್ತಾರೆ, ಅಂದರೆ ವರ್ಕ್ ಸೀಕ್ರೆಟ್ಸ್ ಅಂತ ಹೇಳ್ತೀವಿ. ಆ ವರ್ಕ್ ಸೀಕ್ರೆಟ್ನ ತುಂಬ ಮೇಂಟೈನ್ ಮಾಡ್ತಾರೆ. ಮತ್ತು ಈ ತಾರೀಕಲ್ಲಿ ಹುಟ್ಟಿದವರಿಗೆ ಆತ್ಮಗೌರವ, ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಜಾಸ್ತಿ ಬಯಸುವಂಥದ್ದು. ಆಮೇಲೆ ಯಾವುದೇ ರೀತಿ ಸ್ವಲ್ಪ ನೆಗೆಟಿವ್ ಅಂತ ಏನೇನು ನೋಡೋದಾದರೆ, ಇವರು ಯಾವುದೇ ಒಂದು ಇದರಲ್ಲಿ ಬೇಗ ಹೊಂದ್ಕೊಳ್ಳೋದಿಲ್ಲ. ಏನೋ ಒಂದು ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಆ ಪಾತ್ನ ಚೇಂಜ್ ಮಾಡಿಕೊಂಡ್ರೆ ಬೇಗ ಅಡ್ಜಸ್ಟ್ ಆಗೋದಿಲ್ಲ. ಅದು ವರ್ಕ್ ಲೈಫಲ್ಲಿ ಇರ್ಬೋದು, ಪರ್ಸ್ನಲ್ ಲೈಫಲ್ಲಿ ಇರ್ಬೋದು, ಒಂದೇ ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಬೇರೆ ಪಾತಲ್ಲಿ ಹೋದರೆ, ಅಂದರೆ ಬೇರೆ ದಾರಿಯಲ್ಲಿ ಹೋದರೆ ಬೇಗ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳ್ತೀವಿ. ಮತ್ತು ನೆಗೆಟಿವ್ ಅಂತ ಹೇಳಿದಾಗ ಕೆಲವೊಂದು ಅಳೆದು ತೂಗಿ ಇವರು ವಿಚಾರ ಮಾಡಿ ಕೆಲಸ ಮಾಡುವಂಥವ್ರು. ಯಾವುದೇ ಒಂದು ಕೆಲಸ ಸಡನ್ನಾಗಿ ಒಪ್ಕೊಂಡು ಸಡನ್ನಾಗಿ ಮುನ್ನುಗ್ಗೋದಿಲ್ಲ, ಅದನ್ನು ಅಳೆದು ತೂಗಿ ಮಾಡುವಂಥವ್ರು. ಮತ್ತು ನ್ಯಾಯಕ್ಕೆ ತುಂಬ ಬದ್ಧವಾಗಿರ್ತಾರೆ ಈ ತಾರೀಕಿನಲ್ಲಿ ಹುಟ್ಟಿದವರಿಗೆ. 3ನೇ ತಾರೀಕು ವಿಶೇಷವಾಗಿ ಕಾನೂನಿಗೆ ಮರ್ಯಾದೆ ಕೊಡುವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಸಹಾಯ ಕೇಳಿ ಬಂದವರಿಗೆ ಸಹಾಯ ಮಾಡುವಂಥವ್ರು. ಅವರು ಬಡವರಾಗಿದ್ದರೂ ಪರವಾಗಿಲ್ಲ, ಅವ್ರ ಹತ್ರ ಇವ್ರ ಹತ್ರ ಒಂದು 10 ರೂಪಾಯಿ ಇದ್ದರೆ, ಇವರೇ ಬಡವರಾಗಿದ್ದರೆ 10 ರೂಪಾಯಿ ಇದ್ದರೆ 5 ರೂಪಾಯಿ ಕೊಟ್ಟು ಕಳಿಸುವಂಥ ಗುಣ ಇವ್ರ ಹತ್ರ ಜಾಸ್ತಿ ಇರುತ್ತೆ. ಮತ್ತು ಸ್ವಂತ ಕೆಲಸ ಮತ್ತು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಬಹಳ ತೊಗೊತಾರೆ, ಅಚ್ಚುಕಟ್ಟಾಗಿ ಕೆಲಸ ಮುಗಿಸ್ತಾರೆ. ಮತ್ತು ಅತಿ ಆಸೆ ಇರೋದಿಲ್ಲ. ಎಲ್ಲೇ ಬಂದರೂ ಕೂಡ ಸಿಕ್ಕಿರುವ ದುಡ್ಡು, ಪ್ರಾಪರ್ಟಿ ಬಗ್ಗೆ ಒಂದು ತೃಪ್ತ ಭಾವನೆ ಇವರಲ್ಲಿ ಜಾಸ್ತಿ ಇರುತ್ತೆ ಅಂತ ನಾವು ನೋಡ್ತೀವಿ. ಅದೇ ರೀತಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ತಾವು ಕೇಳ್ದಂಗೆ ವಾರಗಳಲ್ಲಿ ಶುಭ ವಾರ ಅಂತಂದರೆ ಮಂಗಳವಾರ, ಸೋಮವಾರ, ಭಾನುವಾರ ತುಂಬ ಒಳ್ಳೆಯ ವಾರ. ಗುರುವಾರ ತುಂಬ ಚೆನ್ನಾಗಿರುತ್ತೆ, ಆದರೆ ಸೋಮವಾರ, ಮಂಗಳವಾರ ಮತ್ತು ಭಾನುವಾರಗಳಲ್ಲಿ ಒಳ್ಳೆಯದು. ಗುರುವಾರ ಕೂಡ ಶ್ರೇಷ್ಠವಾಗಿರುವಂಥ ವಾರ ಇವರಿಗೆ ಚೆನ್ನಾಗಿರುತ್ತಮ್ಮ. ಅದೃಷ್ಟದ ದಿಕ್ಕು ಅಂತ ಹೇಳಿದ್ರೆ ಯಾವುದು ಗುರುಜಿ? ನೋಡಿ, ಅದೃಷ್ಟದ ದಿಕ್ಕಿನ ವಿಚಾರವಾಗಿ ನೋಡೋದಾದರೆ, ಈ ಒಂದು 3ನೇ ತಾರೀಕು ಹುಟ್ಟಿದವರಿಗೆ ಸಂಖ್ಯಾಶಾಸ್ತ್ರದಲ್ಲಿ ಇವರ ಒಂದು ಪ್ರಕಾರದಲ್ಲಿ ಅದೃಷ್ಟದ ದಿಕ್ಕು ಈಶಾನ್ಯ ಅಂತ ಹೇಳ್ತೀವಿ, ಉತ್ತರ ಅಂತ ಹೇಳ್ತೀವಿ. ಇದು ತುಂಬ ಒಳ್ಳೆಯ ದಿಕ್ಕು ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ಇವರು ಒಂದು ಅದೃಷ್ಟನ ತಂದು ಕೊಡುವಂಥ ಕೆಲಸ ಕಾರ್ಯಗಳು ಫಾರ್ಮೆಟ್ ವೈಸ್ ನೋಡಿದಾಗ ಇವರು ಒಂದು ದೊಡ್ಡ ಉದ್ಯಮಿಗಳಾಗ್ಬೋದು, ದೊಡ್ಡ ಟ್ರಾನ್ಸಾಕ್ಷನ್ ಮಾಡುವಂಥವರಾಗಿರ್ಬೋದು. ಈಗ ನಾವು ಹೇಳ್ತೀವಲ್ಲ, ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳ್ತೀವಿ, ಅವರ ಒಂದು 3, ಈ ಒಂದು 12, ಈ ಒಂದು ಡೇಟ್ಸಲ್ಲಿ ಹುಟ್ಟೋರು ಅಂತೂ ತುಂಬ ಚೆನ್ನಾಗಿರ್ತಾರೆ. ಮತ್ತು ಒಂದು ಪೊಲಿಟಿಕಲ್ ಅಡ್ವೈಸರ್ ಆಗ್ಬೋದು ಇವರು, ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥವ್ರು. ಮತ್ತು ಸಿನಿಮಾ, ರಾಜಕೀಯ ಅಥವಾ ಕ್ರೀಡೆಯಲ್ಲಿ ಹೆಸರು ಮಾಡುವಂಥ ಯೋಗ ಇವರಲ್ಲಿ ತುಂಬ ಚೆನ್ನಾಗಿರುತ್ತೆ. ದೊಡ್ಡ ವಾಣಿಜ್ಯೋದ್ಯಮಿಗಳಾಗ್ಬೋದು ಈ 3ನೇ ತಾರೀಕು ಹುಟ್ಟಿದವರು. ಮತ್ತು ದೇವಸ್ಥಾನ, ಅನಾಥಾಶ್ರಮ ಟ್ರಸ್ಟು, ಈ ರೀತಿ ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟಿನ ಮುಖ್ಯಸ್ಥರಾಗೋರು ಇವರು ಆಗಿರ್ತಾರೆ. ಮತ್ತು ಇನ್ನೇನಾದರೂ ವೈದ್ಯಕೀಯ ಕ್ಷೇತ್ರದಲ್ಲಿ 3ನೇ ತಾರೀಕು ತೊಡಗಿಸ್ಕೊಂಡ್ರೆ, ಇವರು ವೈದ್ಯಕೀಯ ಅಭ್ಯಾಸ ಮಾಡೋರು, ವೈದ್ಯಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಇರೋ
ಇರೋರು ತುಂಬ ದೇಶಿ ವೈದ್ಯಕೀಯ ಪದ್ಧತಿ ಅಂತ ಹೇಳ್ತೀವಿ. ಅಂದರೆ ಈ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥದ್ದು ವೈದ್ಯಕೀಯ ಪದ್ಧತಿಯಲ್ಲಿ ಆಯುರ್ವೇದವಾಗಿರ್ಬೋದು, ಈ ರೀತಿ ಒಂದು ಪದ್ಧತಿಯಲ್ಲಿ ಅಭ್ಯಾಸ ಮಾಡಿ ಪರಿಣಿತಿಯನ್ನು ಹೊಂದಿರ್ತಾರೆ. ಮತ್ತು ಯಾವುದೇ ಒಂದು ಸಂಸ್ಥೆಯ ಮುಖ್ಯಸ್ಥರು ಅಂದರೆ ಹೆಡ್ ಆಫ್ ದಿ ದಟ್ ಆರ್ಗನೈಸೇಷನ್ ಅಂತ ನಾವೇನು ತಗೊತೀವಿ, ಅದು ತುಂಬ ಚೆನ್ನಾಗಿ ಆಡಳಿತಗಾರರಾಗ್ಬೋದು, ಒಳ್ಳೆ ಸಲಹೆಗಾರರು ಕೂಡ ಆಗ್ಬೋದು. ಮತ್ತು ಇವ್ರು ಮಾಡ್ತಾ ಇರುವಂಥ ಯಾವುದೋ ಒಂದು ಕೆಲಸದಲ್ಲಿ ಒಂದು ಚೇಂಜಸ್ ಇರುತ್ತೆ. ಮತ್ತು ಯಾರಾದರೂ ಹೆಣ್ಮಕ್ಳು ವಿಶೇಷವಾಗಿ ಈ ತಾರೀಕಿನಲ್ಲಿ ಹುಟ್ಟಿದಾಗ ಏನಾಗುತ್ತೆ ಅಂದರೆ 3, 12, 21 ತಾರೀಕು, 30ನೇ ತಾರೀಕು ಹುಟ್ಟಿದವರು ಒಂಚೂರು ಸ್ಪೆಷಲ್ ಆಗಿ ಮಾಡ್ತಾರೆ. ಉದಾಹರಣೆಗೆ ಒಂದು ಹೆಣ್ಮಕ್ಳಲ್ಲಿ ವಿಶೇಷತೆ ಏನು ಹೇಳಿ, ಏನು ವಿಶೇಷತೆ ಇರುತ್ತೆ ಹೆಣ್ಮಕ್ಳಲ್ಲಿ? ಅಂದ್ರೆ ಅವ್ರು ಅನ್ಕೊಂಡಿದ್ದನ್ನ ಮಾಡ್ತಾರೆ, ಮನೆ ಕೆಲಸನೂ ಮಾಡ್ತಾರೆ, ಒಂದು ಅಡುಗೆನೂ ಮಾಡೋದು ಹೆಣ್ಮಕ್ಳು ಡಿಫಾಲ್ಟ್. ಹೊರಗಡೆ ಕೆಲಸ ಮನೆ ಕೆಲಸ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥದ್ದೇ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಅದು ಇವರಲ್ಲಿ ವಿಶೇಷತೆ ಇರುತ್ತೆ 3ನೇ ತಾರೀಕು ಹುಟ್ಟಿದವರು. ಮತ್ತೆ ಇನ್ನೊಂದು ಜಾತಕನುಸಾರವಾಗಿ ಈ ತಾರೀಕಿನಲ್ಲಿ ಹುಟ್ಟಿದವರಿಗೆ ನೋಡಿದ್ರೆ ಜಾತಕದಲ್ಲಿ ಗುರುಗ್ರಹ ಬಲವಾಗಿದ್ರೆ ಅಥವಾ ಗುರುಗ್ರಹ ಮೇಷರಾಶಿ, ಸಿಂಹರಾಶಿ, ಧನುಸು ರಾಶಿಯಲ್ಲಿದ್ದರೆ ಅಥವಾ ಕರ್ಕಾಟಕ ರಾಶಿಯಲ್ಲಿ ಇದ್ದು ಈ ಸಂಖ್ಯೆಯಲ್ಲಿ ಹುಟ್ಟಿದ್ರೆ ಅವರಿಗೆ ತುಂಬ ಒಂದು ಒಳ್ಳೆಯ ರೆಸ್ಪಾನ್ಸಿಬಲ್ ಜಾಬ್ ಸಿಗುತ್ತೆ. ಅವರು ಒಂದು ಒಳ್ಳೆ ಶಿಕ್ಷಕರಾಗಿ, ಒಳ್ಳೆ ಪ್ರೊಫೆಸರ್ ಆಗಿ, ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಜಾಬಲ್ಲಿ ಇದ್ಕೊಂಡು ಚೆನ್ನಾಗಿ ನೋಡ್ತಾರೆ, 10 ಜನಕ್ಕೆ ಸಹಾಯ ಮಾಡುವಂಥವ್ರು ಆಗ್ತಾರೆ. ಮತ್ತು ಇವರಲ್ಲಿ ವಿಶೇಷ ಗುಣ ಏನಂದರೆ ಯಾರಿಗೂ ಮೋಸ ಮಾಡೋದಿಲ್ಲ, ಕನಿಕರ ಜಾಸ್ತಿ ಇರುತ್ತೆ, ಮತ್ತು ಸಾತ್ವಿಕ ಜೀವನ ನಡೆಸ್ತಾರೆ. ಆದರೆ ನೆಗೆಟಿವ್ ಆಗಿ ನೋಡೋದೇನಂತಂದರೆ ಸ್ವಲ್ಪ ಹೊಟ್ಟೆ ಭಾಗದಲ್ಲಿ, ಕಿಡ್ನಿ ಭಾಗದಲ್ಲಿ ಇವರಿಗೆ ಬಲ ಕಡಿಮೆ ಇರುತ್ತೆ, ಅಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಕೊಡಬಹುದು. ಮತ್ತು ಇವರಿಗೆ ಮದುವೆ ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಉತ್ತಮ ಬಾಳ ಸಂಗಾತಿ ಸಿಗುವಂಥದ್ದು, ಆದರೆ ಅದನ್ನು ಹೊಂದಾಣಿಕೆ ಆಗುವಂಥದ್ದು. ಒಂದು ಹೊಸದಾಗಿ ಮ್ಯಾರೇಜ್ ಆಯಿತು, ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಅವರಿಗೆ 1-2 ವರ್ಷಗಳ ಕಾಲ ಸಮಯ ಬೇಕಾಗುತ್ತೆ. ಈ ಒಂದು ಭಾಗದಲ್ಲಿ ಇವರೊಂದು ಎಲೆಕ್ಟ್ರಾನಿಕ್ಸ್ ಇರ್ಬೋದು ಅಥವಾ ಒಂದು ಫಿಸಿಕ್ಸ್ ಇರ್ಬೋದು, ಬಯಾಲಜಿ ಇರ್ಬೋದು, ರಿಸರ್ಚ್ ಮಾಡಿ ತಿಳ್ಕೊಳ್ಳುವಂಥ ಸಬ್ಜೆಕ್ಟ್ಸು, ಮತ್ತು ವಿದೇಶಕ್ಕೆ ಹೋಗಿ ಕೆಲಸ ಮಾಡುವಂಥದ್ದು, ಮತ್ತು ಇದೆಲ್ಲ ಇದರಲ್ಲಿ ಒಂದು ಬಿಸ್ನೆಸ್ ವಿಚಾರದಲ್ಲಿ ಕೂಡ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ಚೆನ್ನಾಗಿರುತ್ತೆ. ಎಲ್ಲ ವಿಚಾರಗಳ ಒಂದು ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಈ ಒಂದು 3, 12 ಮತ್ತು 21, 30ನೇ ತಾರೀಕು ಹುಟ್ಟಿರೋದವರ ವಿಶೇಷ ಅಂತ ಹೇಳ್ತೀವಿ. ಓಕೆ ಗುರೂಜಿ, ಇನ್ನು ಸಂಖ್ಯಾಶಾಸ್ತ್ರದ ಅನುಸಾರವಾಗಿ ಎಲ್ಲ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಗುರುಗ್ರಹ ಜಾತಕ ಅನುಸಾರವಾಗಿ ಈ 3, 12, 21, 30 ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಏನೇನೆಲ್ಲ ಫಲಗಳನ್ನು ನೀಡ್ತಾರೆ ಅಂತ ನೋಡಿ. ನಾವು ಅವಾಗಲೇ ಹೇಳಿದ್ವಿ, ಯಾಕಂದರೆ 3ನೇ ತಾರೀಕು ಹುಟ್ಟಿದವರಿಗೆ ಒಂದು ಗುರುಗ್ರಹ ಪ್ರಬಲವಾಗಿರಬೇಕು ಅಂತ ಆ ಒಂದು ರಾಶಿಗಳ ವಿಚಾರದಲ್ಲೂ ತಿಳಿಸಿದ್ವಿ. ನೋಡಿ, ಜಾತಕದ ಅನುಸಾರವಾಗಿ ಗುರು ಅಗ್ನಿತತ್ವದ ರಾಶಿಯಲ್ಲಿ ಮೇಷರಾಶಿ, ಸಿಂಹರಾಶಿ, ಧನುಸ್ಸು ರಾಶಿ ಒಳ್ಳೆ ಫಲಗಳು ಕೊಡುತ್ತೆ. ಗುರು ಉಚ್ಚ ಸ್ಥಿತಿಗಳಲ್ಲೂ ಒಳ್ಳೆ ಫಲಗಳು ಕೊಡುತ್ತೆ. ಅಂದರೆ ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚ ಆಗಿರುವಂಥದ್ದು, ಈಗೂ ಕೂಡ ಗೋಚಾರದಲ್ಲಿ ಕರ್ಕಾಟಕ ರಾಶಿಯಲ್ಲೇ ಗುರು ಇರುವಂಥದ್ದು. ನೋಡಿ, ಆ ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ತೀವಿ. ಇವತ್ತಿನ ಒಂದು ವಿಡಿಯೋ ನಾವು ಮಾಡಬೇಕಾದಾಗ ಗುರುಗ್ರಹ ಕೂಡ ಕರ್ಕಾಟಕ ರಾಶಿಯಲ್ಲಿರುವಂಥದ್ದು ಬಹಳ ವಿಶೇಷ ಅಂತ ಹೇಳ್ತೀವಿ. ನಾವು ಈ ರೀತಿ ಇದ್ದಾಗ ಜಾತಕದಲ್ಲಿ ಗುರು ಬಲವಾಗಿದ್ದಾಗ ಏನೇನು ಅನುಕೂಲತೆ ಆಗುತ್ತೆ, ಸ್ವಂತ ವಾಹನ ಖರೀದಿ, ಸ್ವಂತ ಭೂಮಿ ಇರುವಂಥ ಯೋಗ ಉತ್ಪತ್ತಿ ಆಗುವಂಥದ್ದು ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಸಿಗುತ್ತೆ. ಅಂದರೆ ಈ ಸಂಖ್ಯೆ ಹುಟ್ಟಿ ಮತ್ತು ಈ ಒಂದು ಗೋಚಾರದಲ್ಲಿ ಅಥವಾ ಅವ್ರ ಜಾತಕದಲ್ಲಿ ಈ ಗುರುಗ್ರಹ ಅಲ್ಲಿದ್ದಾಗ ಇವರಿಗೆ ಇದ್ದರೆ ಏನಾಗುತ್ತೆ, ಜಾತಕದಲ್ಲಿ ಎಲ್ಲ ಅನುಕೂಲತೆಗಳು ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವರಿಗೆ ಯಾವಾಗಲೂ ಒಂದು ಆನೆ ಹಾಗೆ ನಡೆಯುವಂಥ ಒಂದು ಗಾಂಭೀರ್ಯತೆ, ಒಂದು ಸ್ವಭಾವ ಇರುವಂಥದ್ದು, ಮತ್ತು ಒಳ್ಳೆ ಆಡಳಿತಗಾರರು ಕೂಡ ಆಗ್ಬೋದು, ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಮೇಂಟೈನ್ ಮಾಡ್ಬೋದು. ಇವರು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಸಾಧಾರಣವಾಗಿರುವಂಥ ಒಂದು ಮೈಕಟ್ಟಿದ್ರೂ ಕೂಡ ಎಲ್ಲವನ್ನು ಸಾಧಿಸ್ತಾರೆ. ವಿಶೇಷವಾಗಿ 3, 12, 21, 30 ಇವರಿಗೆ ಒಂದು ವಿಶೇಷ ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇವರಿಗೆ ಸ್ವಲ್ಪ ಈ ಕಣ್ಣಲ್ಲೇ ನಾವು ನೋಡ್ತೀವಲ್ಲ, ನಾರ್ಮಲ್ ಐ ಸ್ಕಿನ್ನನ್ನು ಕ್ಯಾಟ್ಸ್ ಐ, ಬೆಕ್ಕಿನ ಕಣ್ಣು ಅಂತ ಹೇಳ್ತಾರಲ್ಲ, ಈ ಅಬ್ಸರ್ವ್ ಮಾಡ್ಕೋಬೋದು. ಈ ಒಂದು ತಾರೀಕಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಕಣ್ಣಿನಲ್ಲಿ ತೀಕ್ಷ್ಣತೆ ಯಾವ ಥರ ಅಂತಂದರೆ ಯಾವುದೇ ವಸ್ತು ನೋಡಿದಾಗೂ ಕೂಡ ಬೇಗ ಗೊತ್ತು ಮಾಡ್ಕೊಳ್ಳುವಂಥದ್ದು, ಆ ರೀತಿ. ಮತ್ತು ಆಸೆ ಆಕಾಂಕ್ಷೆಗಳು ಇವರಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವರು ಒಂದು ಯಾವುದೇ ಒಂದು ಕೆಲಸ ಹಿಡಿದ್ರೂ ಕೂಡ ಕಂಪ್ಲೀಟ್ ಆಗಿ ಮಾಡ್ತಾರೆ. ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಮತ್ತು ಯಕೃತದ ವಿಚಾರದಲ್ಲಿ, ಮತ್ತು ಈ ಡಯಾಬಿಟಿಕ್ಸ್, ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಲ್ಲ, ಅದರ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ಜನ್ಮ ಜಾತಕದಲ್ಲಿ ನೀವು ಪ್ರಶ್ನೆ ಕೇಳಿದಂಗೆ ಜನ್ಮ ಜಾತಕದಲ್ಲಿ ಗುರು ಪ್ರಬಲವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಅಡಚಣೆ ಆಗೋದಿಲ್ಲ.
ಏನೇನು ನೆಗೆಟಿವ್ಸ್ ಹೇಳಿದೋ ಅದು ಆಗಲ್ಲ, ಪಾಸಿಟಿವ್ಸ್ ಆಗುತ್ತೆ. ಮತ್ತು ನಾವು ಹೇಳದಂತೆ ಇದೊಂದು ಏನು ಈ ಸಂಖ್ಯಾಶಾಸ್ತ್ರ ಇವತ್ತು ಯಾರು ಲೈವಲ್ಲಿ ಈ ಒಂದು ಸಂಖ್ಯೆಗೆ ಹುಟ್ಟಿದವರು 3, 12 ಮತ್ತು 30ನೇ ತಾರೀಕು ಅಂತ ನಾವೇನು 21, 30 ಅಂತ ನಾವೇನು ತಗೊತೀವಿ. ಸೊ ಈ ಇದರಲ್ಲಿ ವಿಶೇಷವಾಗಿ ಅವರ ಜಾತಕದಲ್ಲಿ ಗುರು ಹೇಳಿರುವಂಥ ಪೊಸಿಷನಲ್ಲಿ ಚೆನ್ನಾಗಿರಬೇಕು ಮತ್ತು ಅವರ ಜಾತಕದಲ್ಲಿ ಲಗ್ನದಿಂದ ಒಳ್ಳೆ ಭಾವದಲ್ಲಿದ್ದರೆ ಅವರಿಗೆ 100% ಅಪ್ಲೈ ಆಗುತ್ತೆ. ಇಲ್ಲಾಂದರೆ ಜನರಲೈಸ್ ಪ್ರೆಡಿಕ್ಷನ್ಸು ನಾವು ನ್ಯೂಮರಾಲಜಿ ಪ್ರಕಾರ ತೊಗೊಂಡ್ರು ಕೂಡ ಇವರಿಗೆ 70% ಈ ಒಂದು ಪ್ರೆಡಿಕ್ಷನ್ಸ್ ಅಪ್ಲೈ ಆಗೇ ಆಗುತ್ತೆ. ಸೊ ವೀಕ್ಷಕರಲ್ಲಿ ಯಾರ್ಯಾರು ಈ ತಾರೀಕಿನಲ್ಲಿ ಹುಟ್ಟಿದ್ದೀರಾ, ನಿಮ್ಮ ವಿಚಾರದಲ್ಲಿ ಹೇಳಿರುವಂಥ ಅಂಶಗಳು ಎಷ್ಟು ಸತ್ಯ ಅಂತ ತಿಳಿಸ್ಕೊಡ್ಲಿ, ಅವರ ಒಂದು ಅಭಿಪ್ರಾಯನ ಹಂಚ್ಕೊಳ್ಳಿ ಅಂತ ಈ ಒಂದು ಸಾರಾಂಶ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರು ಈ ರೀತಿ ಇರುತ್ತಮ್ಮ. ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ದಿನದ ವಿಶೇಷತೆ ಮತ್ತು ಪಂಚಾಂಗ, ತಿಥಿ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಈ 3ನೇ ತಾರೀಕು ಹುಟ್ಟಿದಂಥವರ ವ್ಯಕ್ತಿತ್ವ ಹೇಗಿರುತ್ತೆ, ಅವರ ಅದೃಷ್ಟ ಏನಾಗಿರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.